ನಮಸ್ಕಾರ ಸ್ನೇಹಿತರೆ, ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ನಾವಿವತ್ತು ಉಡುಪಿಯಲ್ಲಿದ್ದೇವೆ. ಕೃಷ್ಣ ಮಠದ ಹತ್ತಿರ ಇರುವಂಥ ಅನಂತೇಶ್ವರ ದೇವಸ್ಥಾನ. ಇದು ಚಂದ್ರಮೌಳೀಶ್ವರ ದೇವಸ್ಥಾನದ ಹಿಂದೆ ಇರುವಂಥ ದೇವಸ್ಥಾನ. ಅನಂತೇಶ್ವರ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ. 8ನೇ ಶತಮಾನಕ್ಕೆ ಸೇರಿದಂಥ ದೇವಸ್ಥಾನ ಅಂತ ಇತಿಹಾಸ ಹೇಳ್ತಾ ಉಂಟು. ಬನ್ನಿ ಇವತ್ತು ನಾವು ಆ ದೇವಸ್ಥಾನವನ್ನು ವೀಕ್ಷಣೆ ಮಾಡೋಣ. ನೋಡಿ, ಇದು ಅನಂತೇಶ್ವರ ದೇವಸ್ಥಾನದ ಎದುರಿರುವಂಥ ಏಕಶಿಲೆಯ ಧ್ವಜಸ್ತಂಭ. ಎಷ್ಟು ಎತ್ತರವಾದ ಧ್ವಜಸ್ತಂಭ ನೋಡಿ. ಅದನ್ನು ಹೇಗೆ ನಿಲ್ಲಿಸಿದಾರೋ ಗೊತ್ತಿಲ್ಲ. ಅದರ ಎದುರಲ್ಲೇ ಮತ್ತೊಂದು ಬಲಿಪೀಠ ನೋಡಿ. ಆ ಬಲಿಪೀಠ ಕೂಡ ಎಷ್ಟು ಎತ್ತರವಾದ ದೊಡ್ಡದಾದ ದೇವಸ್ಥಾನದ ಎದುರೇ ಇರುವಂಥದ್ದು. ಅದರಲ್ಲಿ ಕೂಡ ಸಾಕಷ್ಟು ಕಲಾಕೃತಿಗಳನ್ನು ನೀವು ನೋಡ್ಬೋದು. 8ನೇ ಶತಮಾನದಲ್ಲೇ ಇದು ನಿರ್ಮಾಣ ಆಗಿದೆ ಅಂತ ಇತಿಹಾಸ ಹೇಳ್ತಾ ಉಂಟು. ನೋಡಿ, ಇದು ದೇವಸ್ಥಾನದ ಮುಂಭಾಗ ಒಂದು ಬೋರ್ಡ್ ಕಾಣ್ತಾ ಉಂಟು. ಮಹತೋಬಾರ ಶ್ರೀ ಅನಂತೇಶ್ವರ ದೇವಸ್ಥಾನ ಅಂತ. ಮೇಲೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಹಳೆಯದಾದ ದೇವಸ್ಥಾನ ಅಂತ ನಿಮಗೆ ಗೊತ್ತಾಗ್ಬೋದು. ನೋಡಿ, ತುಂಬ ಮರದ ಕಂಬಗಳೇ ನಿಂತಿದ್ದಾವೆ. ಎಷ್ಟೊಂದು ಮರದ ಕಂಬಗಳು, ವಿಶಾಲವಾದ ಒಂದು ಜಗುಲಿ. ಆ ದೇವಸ್ಥಾನದ ಆಚೆ ಬದಿ ಈಚೆ ಬದಿ ವಿಶಾಲವಾದ ಒಂದು ಜಗುಲಿಯನ್ನು ನೀವು ನೋಡ್ಬೋದು. ಮೇಲೆ ಕೂಡ ಮರದ ಮುಚ್ಚಿಗೆ ನೋಡಿ. ಇಲ್ಲಿಂದ ಎಷ್ಟು ದೂರದಲ್ಲಿ ಕಾಣ್ತದೆ, ಎಷ್ಟು ಚಂದದ ದೇವಸ್ಥಾನ. ಬಹುಶಃ ಉಡುಪಿ ನಗರದಲ್ಲೇ ಇದು ಸುತ್ತಮುತ್ತಲೇ ತುಂಬ ಹಳೆಯ ದೇವಸ್ಥಾನ. ಜಗುಲಿಯ ಆಚೆ ಬದಿ ಈಚೆ ಬದಿ ನೀವು ನೋಡ್ಬೋದು. ಶಿವನಿಗೆ ಸಂಬಂಧಪಟ್ಟಂತ ಹಾಗೂ ಪರಶುರಾಮನಿಗೆ ಸಂಬಂಧಪಟ್ಟಂತ ಚಿತ್ರವನ್ನು ಬಿಡಿಸಿದ್ದಾರೆ. ನೋಡ್ತಾ ಇರ್ಬೋದು ನೋಡಿ. ಪರಶುರಾಮರು ಲಿಂಗದ ಎದುರು ಕೂತಂತ ಒಂದು ಚಿತ್ರ. ಹಾಗೆ ಈಚೆ ಬದಿ ಈಶ್ವರನಿಗೆ ಸಂಬಂಧಪಟ್ಟಂತ ಚಿತ್ರ ನೋಡ್ಬೋದು. ನಾವೀಗ ದೇವಸ್ಥಾನದ ಒಳಗೆ ಹೋಗುವ. ನೋಡಿ, ಎಷ್ಟು ಸುಂದರವಾದ ದೊಡ್ಡದಾದ ಒಂದು ಮುಂಬಾಗಿಲು. ಮುಂಬಾಗಿಲಿಂದ ನಾವು ಎದುರು ಹೋದರೆ ಗರ್ಭಗುಡಿಯಲ್ಲಿ ನೀವು ನೋಡ್ತಾ ಇರ್ಬೋದು ಅನಂತೇಶ್ವರ ದೇವರ ಒಂದು ಮೂರ್ತಿಯನ್ನು. ಆ ಬೆಳ್ಳಿಯ ದ್ವಾರದ ಒಳಗೆ ಕಾಣ್ತಾ ಇರುವಂಥದ್ದು ಎತ್ತರದಲ್ಲಿ ಇರುವಂಥ ಲಿಂಗ. ಇಲ್ಲಿ ಪರಶುರಾಮರು ಲಿಂಗ ರೂಪದಲ್ಲಿ ನೆಲೆಸಿದ್ದಾರೆ ಅಂತ. ಪರಶುರಾಮರು ವಿಷ್ಣು ಮೂರ್ತಿಯ ಅವತಾರ. ಹಾಗೆ ಈಶ್ವರನ ಲಿಂಗ ರೂಪದಲ್ಲಿ ಅವರು ಸೇವೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಪೂಜೆಗೊಳ್ತಾ ಇದ್ದಾರೆ ಅಂತ ಇತಿಹಾಸ ಹೇಳ್ತಾ ಉಂಟು ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಸತ್ಯನಾರಾಯಣ ದೇವರ ಒಂದು ಮಂಟಪ. ಹಾಗೆ ವಿಶಾಲವಾದ ಜಗುಲಿಯನ್ನು ನೀವು ನೋಡ್ಬೋದು. ವಿಶಾಲವಾದ ಸುತ್ತು. ಈ ಅನಂತೇಶ್ವರ ದೇವಸ್ಥಾನ ಎಲ್ಲೂ ನಿಮಗೆ ನೋಡ್ಲಿಕ್ಕೆ ಸಿಗೋದಿಲ್ಲ. ಈ ತರದ ಒಂದು ಗರ್ಭಗುಡಿ ನೋಡಿ. ಎಷ್ಟು ಎತ್ತರವಾದ ದೊಡ್ಡದಾದ ಒಂದು ಗರ್ಭಗುಡಿ. ಆ ಗರ್ಭಗುಡಿ ಮೇಲೆ ಹಾಕಿರುವಂಥದ್ದು ಪಾದೆಕಲ್ಲಿನ ಒಂದು ಮೇಲ್ಛಾವಣಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಆ ಪಾದೆಕಲ್ಲಿನ ಮೇಲ್ಛಾವಣಿಯನ್ನು ಅದು ಹೇಗೆ ಅದರ ಮೇಲೆ ಕೂತ್ಕೊಳ್ಸಿದ್ರು ಆ ರೀತಿಯಾಗಿ ನೋಡಿ ಹೇಗೆ ಕಾಣ್ತದೆ ನಿಮಗೆ. ಇದನ್ನು ನೋಡಿ ನಮ್ಮ ಅಜ್ಜಾಜಿ ಹೇಳ್ತಾ ಇದ್ರು, ಇದು ಪಾಂಡವರು ಕಟ್ಟಿದ ದೇವಸ್ಥಾನ. ಅವರು ವನವಾಸದಲ್ಲಿ ಇದ್ದಾಗ ಈ ದೇವಸ್ಥಾನವನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಇದು ಪಾಂಡವರು ಕಟ್ಟಿದ್ದ ಅಂತ ನಾವು ಕೇಳ್ತಾ ಇದ್ವಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಧ್ವಾಚಾರ್ಯರು ಅದೃಶ್ಯವಾಗಿರುವಂಥ ಸ್ಥಳ ಇದು. ಅವರು ವಿದ್ಯಾರ್ಥಿಗಳಿಗೆ ಪ್ರವಚನ ಮಾಡ್ತಾನೆ ಅದೃಶ್ಯ ಆಗ್ಬಿಟ್ರು ಅಂತ ಇತಿಹಾಸ ಹೇಳ್ತದೆ. ನೋಡಿ, ಇದು ಮಧ್ವಾಚಾರ್ಯರು ಅದೃಶ್ಯ ಆಗಿರುವಂಥ ಸ್ಥಳ. ಅದರಲ್ಲಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ. ಅವರ ಒಂದು ಭಾವಚಿತ್ರವನ್ನು ಕೂಡ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ನೀವು ನೋಡಿ. ಆದರೆ ಈ ದೇವಸ್ಥಾನ
ಆಳುಪ್ಪರ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿತ್ತು ಅಂತ ಇತಿಹಾಸ ಹೇಳ್ತಾ ಉಂಟು. ತುಳುನಾಡ ಪ್ರದೇಶದಲ್ಲಿ ಅತ್ಯಂತ ಹಳೆಯ ದೇವಸ್ಥಾನ ಇದು. ಎಷ್ಟು ಹಳೆಯದು ಅಂತಂದ್ರೆ ಬಹುಶಃ ಬೆಳಕಿಗೆ ಬಂದದ್ದು 8ನೇ ಶತಮಾನದಲ್ಲಿ ಇರ್ಬೋದು. ಆದರೆ ಇದನ್ನೆಲ್ಲ ಮಾನವ ನಿರ್ಮಿತದಲ್ಲೇ ಹೇಗೆ ಕಟ್ಟಿದ್ರು, ಅಂದಿನ ಕಾಲದಲ್ಲಿ ಯಾವುದೇ ರೀತಿಯಾದ ಈ ಮಿಷನರಿಗಳು ಇರಲಿಲ್ಲ. ಇದನ್ನು ಎತ್ತಿ ಇಡುವಂಥದ್ದು ಮಾನವ ಅವನ ಸ್ವಂತ ಸಾಹಸದಿಂದನೇ ಇದನ್ನೆಲ್ಲ ಮಾಡಬೇಕಾಗಿತ್ತು. ನೋಡಿ, ಕೆಳಗಿಂದ ಮೇಲೆ ತನಕ ಕೂಡ ಪೂರಾ ಪಾದೆಕಲ್ಲಿನದೇ ಮಾಡಿರುವಂತ ಈ ದೇವಸ್ಥಾನ, ಗರ್ಭಗುಡಿ ಅಷ್ಟು ಎತ್ತರವಾದ ಒಂದು ದೇವಸ್ಥಾನ ನೋಡ್ತಾ ಇರ್ಬೋದು. ಇದು ನಮಗೆ ಗೊತ್ತಿದ್ದ ಹಾಗೆ ಜೀರ್ಣೋದ್ಧಾರ ಆದದ್ದೇ ನಮಗೆ ಗೊತ್ತೇ ಇಲ್ಲ. ಯಾವಾಗ ಜೀರ್ಣೋದ್ಧಾರ ಆಗಿದೋ ಏನೋ, ಬಹುಶಃ ಅಂದಿನಿಂದ ಇಂದಿನವರೆಗೂ ಈ ದೇವಸ್ಥಾನ ಹೀಗೆ ಉಂಟು ಅಂತ ಅನಿಸ್ತದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಧ್ವಾಚಾರ್ಯರ ಒಂದು ಚಿತ್ರ ನೋಡಿ ಸ್ನೇಹಿತರೆ. ಇಲ್ಲಿ ಕೂಡ ಸಾಕಷ್ಟು ದೇವಸ್ಥಾನಗಳು ಒಳಗಡೆ ಉಂಟು. ಸೋಮೇಶ್ವರ ದೇವಸ್ಥಾನ, ನಾಗರಾಜ ಸ್ವಾಮಿ ಗುಡಿ, ಅಯ್ಯಪ್ಪನ ಗುಡಿ ಎಲ್ಲ ನೀವು ಇದ್ರೊಳಗೆ ಹೋದ್ರೆ ನೋಡ್ಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ನೀವು ಉಡುಪಿಗೆ ಬಂದು ಅನಂತೇಶ್ವರಕ್ಕೆ ಹೋದಾಗ ಇದನ್ನೆಲ್ಲ ನೋಡ್ಬೋದು ಸ್ನೇಹಿತರೆ. ದೇವಸ್ಥಾನದ ಇತಿಹಾಸವನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ. ಅದನ್ನೆಲ್ಲ ತಾವುಗಳೆಲ್ಲ ಓದ್ಬೋದು ಸ್ನೇಹಿತರೆ. ಬಹಳಷ್ಟು ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಈ ಶೈಲಿಯ ದೇವಸ್ಥಾನವನ್ನು ನೀವು ಕೇರಳ ಬದಿಯಲ್ಲಿ ನೋಡ್ಬೋದು. ಕೇರಳ ಸೈಡಿಗೆ ಹೋದ್ರೆ ಈ ರೀತಿಯಾದ ಒಂದು ದೇವರ ಗರ್ಭಗುಡಿಯನ್ನು ನೋಡ್ಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಆ ನೆಲಕ್ಕೆ ಹಾಕಿರುವಂತ ಹಾಸುಗಲ್ಲನ್ನು ನೋಡಿ ಸ್ನೇಹಿತರೆ, ಎಷ್ಟು ಉದ್ದಾದ ಹಾಸುಗಲ್ಲುಗಳು. ಆ ರೀತಿಯಾದ ಹಾಸುಗಲ್ಲುಗಳು ಈಗ ಕಣ್ಣಿಗೆ ಕಾಣಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಅಷ್ಟು ಉದ್ದದಾದ, ಅಷ್ಟು ದೊಡ್ಡದಾದ ಪಾದೆಕಲ್ಲನ್ನು ಆ ನೆಲಕ್ಕೆ ಹಾಕಿದ್ದಾರೆ. ಕಾಣ್ತಾ ಇರ್ಬೋದು ದೂರದಲ್ಲಿ ನಿಮಗೆ ಉಡುಪಿ ಕೃಷ್ಣ ಮಠದ ಒಂದು ಗೋಪುರ ಕೂಡ ಕಾಣ್ತದೆ. ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ, ಸಾಕಷ್ಟು ದೂರದವರೆಗೂ ಇದು ಪರಶುರಾಮ ಸೃಷ್ಟಿ ಅಂತ ತಾವೆಲ್ಲರೂ ಕೇಳಿರ್ಬೋದು. ಹಾಗೆ ಇಲ್ಲಿ ಪರಶುರಾಮರು ಲಿಂಗ ರೂಪದಲ್ಲಿ ಪೂಜೆಗೊಳ್ತಾ ಇರುವಂತ ವಿಶಿಷ್ಟ ದೇವಸ್ಥಾನ ಆಗಿದೆ ಸ್ನೇಹಿತರೆ. ಈ ಪ್ರದೇಶವನ್ನು ಪರಶುರಾಮರು ಸಮುದ್ರ ರಾಜನಿಂದ ಹಕ್ಕು ಸಾಧಿಸಿದರೆಂದು ಅಂತ ಹೇಳಲಾಗ್ತಾ ಇದೆ. ಬಹಳ ಹಿಂದೆ ಇಲ್ಲಿ ಒಬ್ಬ ರಾಮಭೋಜ ಅಂತ ಒಬ್ಬ ರಾಜ ಇದ್ದಂತೆ. ಆ ರಾಜ ಪರಶುರಾಮನನ್ನು ಲಿಂಗ ರೂಪದಲ್ಲಿ ಪೂಜಿಸ್ತಿದ್ನು ಅಂತ ಇತಿಹಾಸ ಹೇಳ್ತಾ ಉಂಟು. ಆವತ್ತಿಂದ ಇಲ್ಲಿಗೆ ಬೆಳ್ಳಿ ಆಸನದ ಮೇಲೆ ರಜತ ಪೀಠ ಅಂತ ಈ ನಗರವನ್ನು ಕರೀತಾ ಇದ್ರಂತೆ. ಆವತ್ತಿಂದ ಇದು ರಜತಪೀಠ ನಗರ ಅಂತ ಹೆಸರುವಾಸಿಯಾಗಿದೆ. ಕಾಲಕ್ರಮೇಣ ಅದು ಉಡುಪಿ ಆಯಿತು. ನೋಡ್ತಾ ಇರ್ಬೋದು ನೀವು ಈ ಬದಿಯಿಂದ ಆ ಗರ್ಭಗುಡಿಯ ಒಂದು ದೃಶ್ಯವನ್ನು. ಸಾಧ್ಯ ಆದಷ್ಟು ನಾನು ನಿಮಗೆ ಪೂರ್ತಿಯಾಗಿ ತೋರಿಸುವಂತ ಪ್ರಯತ್ನ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಬೆಟ್ಟದ ನೆಲ್ಲಿಕಾಯಿ ಮರ ಉಂಟು. ಅದು ಕೂಡ ಎಷ್ಟೋ ಶತಮಾನದಿಂದ ಇಲ್ಲಿ ಹಾಗೇ ಉಂಟು. ನಾವು ಕೂಡ ಚಿಕ್ಕವನಿದ್ದಾಗ ಆ ಮರವನ್ನು ನೋಡಿದ ನೆನಪು ನನಗೆ ಉಂಟು. ಎಷ್ಟು ಶತಮಾನಗಳಿಂದ ನಿಂತಿದೆಯೋ ಬೆಳೆದಿದೆಯೋ ಗೊತ್ತಿಲ್ಲ ಸ್ನೇಹಿತರೆ. ಇಲ್ಲಿ ನಾವು ನೋಡಿದಾಗೆ ಯಾವುದೇ ರೀತಿಯಾದ ಬದಲಾವಣೆ ಆಗ್ಲೇ ಇಲ್ಲ. ನೋಡ್ತಾ ಇರ್ಬೋದು ನೋಡಿ, ಇದೇ ನೆಲ್ಲಿ ಮರ. ಎಷ್ಟೋ ಶತಮಾನಗಳಿಂದ ಈ ನೆಲ್ಲಿ ಮರ ಹಾಗೆ ಉಂಟು ಸ್ನೇಹಿತರೆ. ಇಲ್ಲಿ ಒಂದು ತೀರ್ಥಬಾವಿ ಕೂಡ ಉಂಟು. ಹಾಗೆ ಸಣ್ಣದಾದ ಒಂದು ಕಚೇರಿ, ಸೇವೆ ಕೊಡುವವರೆಲ್ಲ ಇಲ್ಲಿ ಕೊಡ್ಬೋದು. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನ್ನ ಕೆಲಸ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡಿ ಸುಮ್ಮನಾಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ ಸ್ನೇಹಿತರೆ. ನೋಡ್ತಾ ಇರ್ಬೋದು ಎಷ್ಟು ವಿಶಾಲವಾದ ದೇವಸ್ಥಾನ, ಅನಂತೇಶ್ವರ ದೇವಸ್ಥಾನ. ಬಹಳ ಹಳೆಯ ಕಾಲದ ದೇವಸ್ಥಾನ. ನನ್ನ ಒಂದು ಸಣ್ಣ ಪ್ರಯತ್ನ ನಿಮಗೆ ತೋರಿಸುವಂಥದ್ದು. ನೋಡ್ತಾ ಇದ್ದಲ್ಲ ಸ್ನೇಹಿತರೆ, ಎಷ್ಟು ಚಂದದ ಒಂದು ಗರ್ಭಗುಡಿ.
ನೀವೆಲ್ಲರೂ ಉಡುಪಿಗೆ ಬನ್ನಿ. ಉಡುಪಿಗೆ ಬಂದಾಗ ಈ ಅನಂತೇಶ್ವರ ದೇವಸ್ಥಾನ, ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೂ ಭೇಟಿ ಕೊಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮ್ಮೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ. ಶುಭಮಸ್ತು.